ಇಂದಿನ ನಮ್ಮ ಕಥೆ ಸ್ವಾಭಿಮಾನ. ಇಂದು ರಾಮಪ್ರಕಾಶ್ ಜಿಯವರ ಪತ್ನಿ ಸುಧಾ ಜ್ವರದ ಸ್ಥಿತಿಯಲ್ಲಿ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ತುಂಬಾ ಅಶಾಂತರಾಗಿದ್ದರು. ಅವರ ಮಗ ಅಮಿತ್ ಹೇಳಿದ ಪ್ರತಿಯೊಂದು ಮಾತು ಅವರ ಕಿವಿಯಲ್ಲಿ ಸ್ವಲ್ಪ ಭಯದಿಂದ ರಿಂಗಣಿಸುತ್ತಿತ್ತು. ಅವರು ಆರೋಗ್ಯವಾಗಿದ್ದಾಗ ಮತ್ತು ಸಂಬಳದೊಂದಿಗೆ ಕೆಲಸ ಮುಗಿಸಿ ತಡವಾಗಿ ಮನೆಗೆ ಮರಳುತ್ತಿದ್ದಾಗ ಅಮಿತ್ ಅವರು ಕೇಳುವ ಮೊದಲೇ ಯಾವುದೇ ಹಿಂಜರಿಕೆಯಿಲ್ಲದೆ ತಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಿದ್ದರು ಎಂದು ಅವರು ಭಾವಿಸಲು ಪ್ರಾರಂಭಿಸಿದರು. ಇದರಿಂದಾಗಿ ಅವರಿಗೆ ತಮ್ಮ ಮಗನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಆದರೆ ಸ್ವಲ್ಪ ಸಮಯದ ಹಿಂದೆ ಅವರಿಗೆ ಹೃದಯಾಘಾತವಾದಾಗ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಅದು ತುಂಬಾ ದುಬಾರಿಯಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಅವರು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಇಂದು ರಾಮಪ್ರಕಾಶ್ ಜಿ ತಮ್ಮ ಮಗನನ್ನು ತನಗೂ ಮತ್ತು ತನ್ನ ಹೆಂಡತಿಗೂ ಔಷಧಿಗಳನ್ನು ತರಲು ಕೇಳಿದಾಗ ಮಗ ಸ್ಪಷ್ಟ ಉತ್ತರವನ್ನು ನೀಡಿದನು. ತಂದೆ, ನನ್ನ ಬಳಿ ಔಷಧಿಗಳನ್ನು ಖರೀದಿಸಲು ಹಣವಿಲ್ಲ. ನಿಮ್ಮ ಪಿಂಚಣಿಯಿಂದ ಬಂದ ಎಲ್ಲಾ ಹಣವನ್ನು ನಿಮ್ಮ ಚಿಕಿತ್ಸೆಗೆ ಖರ್ಚು ಮಾಡಲಾಗಿದೆ. ನಿಮ್ಮ ಪಿಂಚಣಿ ಬರುವ 2 ದಿನಗಳ ನಂತರ ನಾನು ಔಷಧಿಗಳನ್ನು ಪಡೆಯುತ್ತೇನೆ. ಮತ್ತು ಹೇಗಾದರೂ ನೀವಿಬ್ಬರೂ 2 ದಿನಗಳವರೆಗೆ ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೂ ತಂದೆ ಮತ್ತು ಮಗನ ನಡುವೆ ಏನೂ ತಪ್ಪಾಗುವುದಿಲ್ಲ. ಮಾತು ನಡೆಯುತ್ತಿದ್ದಾಗ ಅವರ ಸೊಸೆ ಸೀಮಾ ಸಿದ್ಧರಾಗಿ ತನ್ನ ಮಗನೊಂದಿಗೆ ಗೇಟಿನ ಬಳಿ ನಿಂತಳು. ಆಯ್ತು, ಸಿನಿಮಾ ಶುರುವಾದರೆ ಮಜಾ ಇರುವುದಿಲ್ಲ. ಸೀಮಾ ಹೇಳಿದಳು. ಮಗ ಕೂಡ, ಅಪ್ಪ, ಇವತ್ತು ಹೊರಗೆ ಊಟ ಮಾಡುತ್ತೇವೆ ಎಂದನು. ಅಮಿತ್ ತನ್ನ ಮಗನನ್ನು ಮುದ್ದಿಸುತ್ತಾ ಕಾರಿನಲ್ಲಿ ಕೂರಿಸಿ ನಗುತ್ತಾ ತಮಾಷೆ ಮಾಡುತ್ತಾ ಮೂವರು ವಾರಾಂತ್ಯವನ್ನು ಆನಂದಿಸಲು ಹೊರಟರು. ಮಗನ ಹುಟ್ಟುಹಬ್ಬ ರಾಮಪ್ರಕಾಶ್ ಜಿ ಮತ್ತು ಸುಧಾಜಿಯವರ ಹೃದಯಗಳನ್ನು ಗೆದ್ದಿತ್ತು. ಸ್ವಲ್ಪ ಸಮಯದವರೆಗೆ ಅವರು ತಮ್ಮ ಕಿವಿಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅನಾರೋಗ್ಯದ ಸ್ಥಿತಿಯಲ್ಲಿಯೂ ಸಹ ಸುಧಾಜಿ ನಿದ್ರಿಸಲು ಪ್ರಾರಂಭಿಸಿದರು. ಈ ಮಗನಿಗೆ ಬಾಲ್ಯದಲ್ಲಿ ವಿಮೆ ಮಾಡಿಸಿದಾಗ ಮತ್ತು ಅವನ ಔಷಧಿ ಖಾಲಿಯಾದಾಗ ಅವನ ತಂದೆ ಅವನಿಗೆ ಔಷಧಿ ಪಡೆಯಲು ಹಲವು ಕಿಲೋಮೀಟರ್ ನಡೆದು ಹೋಗುತ್ತಿದ್ದರು. ಬಾಲ್ಯದಲ್ಲಿ ಅವನಿಗೆ ಜ್ವರ ಬಂದಾಗ ನಾನು ರಾತ್ರಿಯಿಡೀ ಕುಳಿತು ಅವನ ಹಣೆಯ ಮೇಲೆ ಬ್ಯಾಂಡೇಜ್ ಇಟ್ಟುಕೊಳ್ಳುತ್ತಿದ್ದೆ ಮತ್ತು ಜ್ವರ ಕಡಿಮೆಯಾಗುವವರೆಗೂ ನನಗೆ ನಿದ್ರೆ ಬರಲಿಲ್ಲ. ಮತ್ತು ಇಂದು ಈ ಮಗನನ್ನು ನನ್ನ ವಾರಾಂತ್ಯ ಎಂದು ಪರಿಗಣಿಸಿ ನಮ್ಮ ಔಷಧಿಗಳಿಗಿಂತ ಹೆಚ್ಚು ಮುಖ್ಯವಾಗುತ್ತಿದೆ. ಇದನ್ನು ಯೋಚಿಸುತ್ತಾ ಸುಧರ್ಜಿ ಭೋಜನವನ್ನು ಸಿದ್ಧಪಡಿಸಿ ಕೋಣೆಗೆ ತಂದರು. ರಾಮಪ್ರಕಾಶ್ ಜಿಯವರ ದುಃಖಿತ ಮುಖವನ್ನು ನೋಡಿ ಅವಳು ತಿನ್ನಲು ಪ್ರಾರಂಭಿಸಿದಳು. ಚಿಂತಿಸಬೇಡಿ, ನಾನು ನಾಳೆ ಬೆಳಿಗ್ಗೆ ಊಟ ಮಾಡುತ್ತೇನೆ. ನಾನು ಬ್ಯಾಂಕಿನಿಂದ ಸ್ವಲ್ಪ ಹಣ ತೆಗೆದು ನಿಮ್ಮ ಔಷಧಿಗಳನ್ನು ತರುತ್ತೇನೆ. ಓಹ್ ಇಲ್ಲ ಸುಧಾ, ನನ್ನ ಬಳಿ ಸ್ವಲ್ಪ ಹಣವಿದೆ. ನೀವು ಅದನ್ನು ಬ್ಯಾಂಕಿನಿಂದ ಖಂಡಿತವಾಗಿಯೂ ಪಡೆಯುವುದಿಲ್ಲ. ನಾನು ನಾಳೆ ವಾಕಿಂಗ್ ಹೋಗಿ ಔಷಧಿಗಳನ್ನು ತರುತ್ತೇನೆ. ರಾಮಪ್ರಕಾಶ್ ಜಿ ಮತ್ತು ಸುಧಾಜಿಯವರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ. ಅವರು ತಮ್ಮ ಮಗಳು ಅನುಭವ್ ಅವರನ್ನು 2 ವರ್ಷಗಳ ಹಿಂದೆ ವಿವಾಹವಾದರು. ರಾಮಪ್ರಕಾಶ್ ಜಿ ಚಿಲ್ಲರೆ ವ್ಯಾಪಾರಿಯಾಗಿ ಕೇವಲ 1 ವರ್ಷವಾಗಿತ್ತು ಮತ್ತು 1 ವರ್ಷದೊಳಗೆ ಅವರು ತಮ್ಮ ಮಗ ಮತ್ತು ಸೊಸೆಯ ಮೇಲೆ ಹೊರೆಯಾಗಲು ಪ್ರಾರಂಭಿಸಿದರು. ಮರುದಿನ ಸಂಜೆ ರಾಮಪ್ರಕಾಶ್ ಜಿ ಮಾತನಾಡುತ್ತಾ ಔಷಧಿಗಳನ್ನು ತರಲು ಹೋದರು. ಮದುವೆಯಾದ 5 ವರ್ಷಗಳಲ್ಲಿ ತಮ್ಮ ಮಗ ಅಪರಿಚಿತನಾಗಿಬಿಟ್ಟಿದ್ದಾನೆಂದು ಅವರು ಯೋಚಿಸಲು ಪ್ರಾರಂಭಿಸಿದರು. ತಮ್ಮ ಮಗನಿಗೆ ಉತ್ತಮ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉತ್ತಮ ಕೆಲಸಕ್ಕೆ ನೇಮಕವಾದ ಹಿಂದಿನದನ್ನು ಅವರು ಇದ್ದಕ್ಕಿದ್ದಂತೆ ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಅವರು ತಮ್ಮನ್ನು ತುಂಬಾ ಅದೃಷ್ಟಶಾಲಿ ಎಂದು ಭಾವಿಸಿದರು. ತಮ್ಮ ಮಗನ ಮದುವೆಗೆ ಅವರು ತುಂಬಾ ಉತ್ಸುಕರಾಗಿದ್ದರು. ಹುಡುಗಿ ಉದ್ಯೋಗದಲ್ಲಿರಬೇಕು ಅಥವಾ ಗೃಹಿಣಿಯಾಗಬೇಕು ಎಂಬ ಯಾವುದೇ ಬೇಡಿಕೆ ಅವರಲ್ಲಿರಲಿಲ್ಲ. ಕುಟುಂಬದ ಎಲ್ಲರೊಂದಿಗೆ ಹೊಂದಿಕೊಳ್ಳಲು ಒಳ್ಳೆಯ ಸ್ವಭಾವದ ಹುಡುಗಿಯನ್ನು ಅವರು ಬಯಸಿದ್ದರು. ರಾಮಪ್ರಕಾಶ್ ಜಿ ತಮ್ಮ ಮಗನ ಮದುವೆಯ ಜವಾಬ್ದಾರಿಯನ್ನು ಅವರ ಪತ್ನಿ ಸುಧಾಗೆ ಬಿಟ್ಟಿದ್ದರು. ಸುಧಾಜಿ ಯಾವಾಗಲೂ ಅಮಿತ್ ತನ್ನ ಆಯ್ಕೆಯ ಹುಡುಗಿಯನ್ನು ಮದುವೆಯಾಗಬೇಕೆಂದು ಬಯಸಿದ್ದರು. ಅವರ ತಾಯಿ ಕೇಳಿದಾಗ ಅಮಿತ್ ಅವರಿಗೆ ತಮ್ಮ ಕಂಪನಿಯಲ್ಲಿ ತನ್ನೊಂದಿಗೆ ಕೆಲಸ ಮಾಡುವ ಹುಡುಗಿಯನ್ನು ಇಷ್ಟಪಡುವುದಾಗಿ ಹೇಳಿದರು. ಅಮಿತ್ ತನ್ನ ಆಯ್ಕೆಯನ್ನು ಹೇಳಿದ ನಂತರ ಸುಧಾಜಿ ಮತ್ತು ರಾಮಪ್ರಕಾಶ್ ಜಿ ಕೂಡ ಅವನ ಮದುವೆಗೆ ಒಪ್ಪಿಕೊಂಡರು. ಸೀಮಾ ಕೆಲಸ ಮಾಡುವ ರೀತಿ ಮತ್ತು ಕುಟುಂಬವೂ ಅವರಿಗೆ ಇಷ್ಟವಾಯಿತು. ಶೀಘ್ರದಲ್ಲೇ ಸೀಮಾ ಅವರ ಮನೆಗೆ ವಧುವಾಗಿ ಬಂದ ದಿನ ಬಂದಿತು. ಕೇವಲ 2 ದಿನಗಳ ನಂತರ ಅಮಿತ್ ತನ್ನ ಪತ್ನಿ ಸೀಮಾ ಜೊತೆ ಪ್ರವಾಸಕ್ಕೆ ಹೋದರು ಮತ್ತು ಅವರು ಹಿಂತಿರುಗಿದಾಗ ತಮ್ಮ ಸೀಮಾ ತನ್ನೊಂದಿಗೆ ಬಹಳಷ್ಟು ಉಡುಗೊರೆಗಳನ್ನು ಖರೀದಿಸಿರುವುದನ್ನು ಅವರು ನೋಡಿದರು. ಆದರೆ ಅವಳ ಅತ್ತೆ ಮಾವನಿಗಾಗಿ ಅಲ್ಲ, ಆದರೆ ಅವಳ ಹೆತ್ತವರಿಗಾಗಿ. ಆದಾಗ್ಯೂ ಹೊಸದಾಗಿ ಮದುವೆಯಾದ ಮಹಿಳೆಗೆ ತನ್ನ ಹೆತ್ತವರ ಮನೆಯ ಬಗ್ಗೆ ಒಲವು ಇರುವುದರಿಂದ ಅವಳು ಇದನ್ನು ನಮಗೆ ಹೇಳಿದಳು. ಮದುವೆಯಾದ ಕೇವಲ 2 ದಿನಗಳ ನಂತರ ಅವಳ ಮಗ ಮತ್ತು ಸೊಸೆ ತಮ್ಮ ಕಚೇರಿಗಳಿಗೆ ಸೇರಿದ್ದರು. ಸುಧಾಜಿ ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಮಗ ಮತ್ತು ಸೊಸೆಗೆ ಊಟವನ್ನು ತಯಾರಿಸುತ್ತಿದ್ದರು ಮತ್ತು ಅವರಿಬ್ಬರಿಗೂ ಉಪಹಾರವನ್ನು ಸಹ ಸಿದ್ಧಪಡಿಸುತ್ತಿದ್ದರು.
ಅಮಿತ್ ಮತ್ತು ಸೀಮಾ ಒಟ್ಟಿಗೆ ಕಚೇರಿಗೆ ಹೊರಡುತ್ತಿದ್ದರು. ಇದು ಸ್ವಲ್ಪ ಸಮಯದವರೆಗೆ ಮುಂದುವರೆಯಿತು, ಆದರೆ ಸ್ವಲ್ಪ ಸಮಯದ ನಂತರ ತನ್ನ ಸೊಸೆ ಸೀಮಾ ತನ್ನೊಂದಿಗೆ ಕೆಲಸ ಮಾಡಲು ಆಸಕ್ತಿ ಹೊಂದಿಲ್ಲ ಎಂದು ಸುಧಾಜಿ ಅರಿತುಕೊಂಡರು. ಅವಳು ರಾತ್ರಿ ಅಮಿತ್ ಜೊತೆ ಮನೆಗೆ ಹಿಂತಿರುಗಿ ನಂತರ ತನ್ನ ಕೋಣೆಗೆ ಹೋಗುತ್ತಿದ್ದಳು. ಸುಧಾಜಿ ಕೂಡ ಎಲ್ಲಾ ಭೋಜನಗಳನ್ನು ವ್ಯವಸ್ಥೆ ಮಾಡುತ್ತಿದ್ದಳು ಮತ್ತು ಅವಳ ಸೊಸೆ ಊಟ ಮಾಡಲು ಮಾತ್ರ ಕೋಣೆಯಿಂದ ಹೊರಗೆ ಬರುತ್ತಿದ್ದಳು ಮತ್ತು ಊಟದ ನಂತರ ಅವಳು ತನ್ನ ಕೋಣೆಗೆ ಹಿಂತಿರುಗುತ್ತಿದ್ದಳು. ಸುಧಾ ಮತ್ತು ರಾಮ್ ಪ್ರಕಾಶ್ ಜಿ ಇಬ್ಬರೂ ತಮ್ಮ ಸೊಸೆ ತಮ್ಮೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿಲ್ಲ ಎಂದು ಅರಿತುಕೊಂಡರು. ಆರಂಭದಲ್ಲಿ ಹೊಸ ವಾತಾವರಣದಿಂದಾಗಿ ತಮ್ಮ ಸೊಸೆ ಈ ರೀತಿ ವರ್ತಿಸುತ್ತಿರಬಹುದು ಎಂದು ಅವರು ಭಾವಿಸಿದ್ದರು. ಆದರೆ ಮದುವೆಯಾದ 1 ವರ್ಷದ ನಂತರ ಅವಳು ಮಗನಿಗೆ ಜನ್ಮ ನೀಡಿದಾಗಲೂ ಸೊಸೆಯ ನಡವಳಿಕೆಯು ಹಾಗೆಯೇ ಇತ್ತು. ಅವಳ ಅತ್ತಿಗೆ ಅನುಭಿ ಅವಳನ್ನು ಭೇಟಿಯಾದಾಗಲೂ ಅವಳು ಅವಳೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಲಿಲ್ಲ. ತನ್ನ ಅತ್ತಿಗೆ ತನ್ನೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿಲ್ಲ ಎಂದು ಅನು ಭಾವಿಸಿದಳು. ಈ ವಿಷಯವು ಸುಧಾಜಿ ಮತ್ತು ರಾಮ್ ಪ್ರಕಾಶ್ ಜಿ ಅವರ ತಾಯಿಯನ್ನು ತುಂಬಾ ಕಾಡುತ್ತಿತ್ತು. ಸರಿ, ನಿಧಾನವಾಗಿ ಸಮಯ ಕಳೆದು ಹೋಯಿತು ಮತ್ತು ರಾಮ್ ಪ್ರಕಾಶ್ ಜಿ ಅವರ ನಿವೃತ್ತಿಯ ಸಮಯವೂ ಬಂದಿತು. ನಿವೃತ್ತಿಯ ನಂತರ ರಾಮ್ ಪ್ರಕಾಶ್ ಜಿ ಮತ್ತು ಸುಧಾಜಿ ಉದ್ಯಾನವನದಲ್ಲಿ ಯೋಗ ತರಗತಿಗಳಿಗೆ ಹಾಜರಾಗಲು ಪ್ರಾರಂಭಿಸಿದರು ಮತ್ತು ಸಂಜೆ ರಾಮ್ ಪ್ರಕಾಶ್ ಜಿ ಕುಳಿತು ಏನಾದರೂ ಪುಸ್ತಕ ಓದುತ್ತಿದ್ದರು. ಅವರು ತಮ್ಮ ನಿವೃತ್ತ ಜೀವನವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದರು, ಆದರೆ ಸಮಯಕ್ಕೆ ಬೇರೆ ಯೋಜನೆಗಳಿದ್ದವು. ಸ್ವಲ್ಪ ಸಮಯದ ನಂತರ ರಾಮ್ ಪ್ರಕಾಶ್ ಜಿ ಹೃದಯ ನೋವಿನ ಬಗ್ಗೆ ದೂರು ನೀಡಿದರು ಮತ್ತು ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೊಳಗಾದರು. ನಿವೃತ್ತಿಯಿಂದ ಪಡೆದ ಎಲ್ಲಾ ಹಣವನ್ನು ಚಿಕಿತ್ಸೆಗೆ ಖರ್ಚು ಮಾಡಲಾಯಿತು, ಜೊತೆಗೆ ಮನೆಯಲ್ಲಿ ಅವರ ತಾಯಿಯ ಬಗ್ಗೆ ಅವರಿಗಿದ್ದ ಗೌರವ ಮತ್ತು ಗೌರವವನ್ನು ಸಹ ಖರ್ಚು ಮಾಡಲಾಯಿತು. ಔಷಧಿಗಳನ್ನು ಖರೀದಿಸಲು ಹೋಗುವಾಗ ರಾಮ್ ಪ್ರಕಾಶ್ ಜಿ ಅವರ ಕಣ್ಣುಗಳಲ್ಲಿ ನೀರು ಬಂತು ಮತ್ತು ಅವರು ನಿದ್ರೆಗೆ ಜಾರಿದರು. ಇದು ಒಬ್ಬ ವ್ಯಕ್ತಿಯ ಸ್ಥಿತಿ. ಹಣ ಖಾಲಿಯಾದಾಗ ಅವರ ಮಕ್ಕಳು ಸಹ ಕಾಳಜಿ ವಹಿಸುವುದಿಲ್ಲ. ಔಷಧಿಗಳೊಂದಿಗೆ ಮನೆಗೆ ಹಿಂತಿರುಗುವಾಗ ಅವರು ಜಿಲೇಬಿಗಳನ್ನು ಮಾರಾಟ ಮಾಡುವ ಅಂಗಡಿಯನ್ನು ನೋಡಿದರು. ಸುಧಾ ಜಿಲೇಬಿಗಳನ್ನು ಪ್ರೀತಿಸುತ್ತಾರೆ ಮತ್ತು ಸ್ವಲ್ಪ ಹಣವೂ ಲಭ್ಯವಿದೆ. ಇದನ್ನು ಯೋಚಿಸುತ್ತಾ ರಾಮ್ ಪ್ರಕಾಶ್ ಜಿ ಕೆಲವು ಜಿಲೇಬಿಗಳನ್ನು ಖರೀದಿಸಿದರು. ಸಂಜೆ ಅವರ ಮಗ ಮತ್ತು ಸೊಸೆ ಮನೆಗೆ ಬಂದಾಗ ರಾಮ್ ಪ್ರಕಾಶ್ ಜಿ ತಮ್ಮ ಹೆಂಡತಿಯೊಂದಿಗೆ ಜಿಲೇಬಿಗಳನ್ನು ಆನಂದಿಸುತ್ತಿದ್ದರು. ಇದನ್ನು ನೋಡಿದ ಮಗ ಕೋಪಗೊಂಡು, ಜಿಲೇಬಿಗಳು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ನಿಮಗೆ ತಿಳಿದಿದೆ. ಒಂದು ಕಡೆ ಔಷಧಿಗಳಿಗೆ ಹಣ ಖರ್ಚು ಮಾಡಲಾಗುತ್ತಿದೆ ಮತ್ತು ಮತ್ತೊಂದೆಡೆ ನೀವು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದೀರಿ. ಈ ಹೊಟ್ಟೆಬಾಕತನವು ಎಲ್ಲಾ ಮಿತಿಗಳನ್ನು ಮೀರಿದೆ ಎಂದು ಹೇಳಿದನು. ಅಷ್ಟರಲ್ಲಿ ರಾಮ್ ಪ್ರಕಾಶ್ ಜಿ, ಮಗನೇ, ನಾನು ಔಷಧಿಗಳನ್ನು ಖರೀದಿಸಲು ಹೋಗಿದ್ದೆ ಮತ್ತು ದಾರಿಯಲ್ಲಿ ಜಲೇಬಿಗಳನ್ನು ಮಾರಾಟ ಮಾಡುವ ಅಂಗಡಿಯಲ್ಲಿ ಅವರು ಉತ್ತಮ ಜಲೇಬಿಗಳನ್ನು ವಿತರಿಸುತ್ತಿದ್ದರು, ಆದ್ದರಿಂದ ನಾನು ನಿಮ್ಮ ತಾಯಿಗೆ ಕೆಲವು ಖರೀದಿಸಿದೆ ಎಂದು ಹೇಳಿದರು. ಇದನ್ನು ಕೇಳಿದ ಸೊಸೆ, ಆದರೆ ನಿನ್ನೆಯವರೆಗೆ ನಿಮ್ಮ ಬಳಿ ಔಷಧಿಗಳಿಗೂ ಹಣವಿರಲಿಲ್ಲ, ಹಾಗಾದರೆ ಇಂದಿನಿಂದ ನೀವು ಜಲೇಬಿಗಳನ್ನು ಎಲ್ಲಿಂದ ತಂದಿರಿ? ಸೊಸೆ, ನನ್ನ ಬಳಿ ಸ್ವಲ್ಪ ಹಣವಿತ್ತು, ನಾನು ಆ ಹಣದಿಂದ ಇದನ್ನೆಲ್ಲ ಖರೀದಿಸಿದೆ. ಮತ್ತು ಅಂದಹಾಗೆ, ಇದಕ್ಕೆ ನಾನು ನಿಮಗೆ ಯಾವುದೇ ವಿವರಣೆಯನ್ನು ನೀಡಬೇಕೆಂದು ನಾನು ಭಾವಿಸುವುದಿಲ್ಲ. ತಂದೆಯೇ, ಈ ಅನಗತ್ಯ ಖರ್ಚಿನ ಅಗತ್ಯವಿಲ್ಲ. ನಾವು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇವೆ ಮತ್ತು ನೀವು ಅದನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಮೊದಲನೆಯದಾಗಿ, ನಿಮ್ಮ ಅನಾರೋಗ್ಯದ ಕಾರಣದಿಂದಾಗಿ ನಿಮ್ಮ ಎಲ್ಲಾ ನಿವೃತ್ತಿ ಹಣವೂ ಹೋಗಿದೆ ಮತ್ತು ಅದರ ಮೇಲೆ ಈ ಔಷಧಿಗಳ ವೆಚ್ಚಗಳಿಂದಾಗಿ ನಿಮ್ಮ ಹೊರೆ ನಮ್ಮಿಬ್ಬರ ಮೇಲೆ ಹೆಚ್ಚಾಗಿದೆ. ಅಮಿತ್ ತನ್ನ ತಂದೆ ಗದರಿಸುವುದನ್ನು ಕೇಳಿದಾಗ ಸೊಸೆಯು ಕೋಪಗೊಂಡು, ಅಪ್ಪ, ನೀವು ಯಾಕೆ ಇಲ್ಲಿ ಹೀಗೆ ಸುಮ್ಮನೆ ಕುಳಿತು ಪತ್ರಿಕೆಗಳನ್ನು ಓದುತ್ತಿದ್ದೀರಿ ಎಂದು ಕೇಳಿದಳು. ಹಾಗಾದರೆ ನೀವು ಓದುತ್ತಲೇ ಇರಿ ಅಥವಾ ಪುಸ್ತಕಗಳನ್ನು ಓದುತ್ತಲೇ ಇರಿ, ಇದಕ್ಕಿಂತ ಉತ್ತಮ. ನೀವು ಈ ಕೆಲಸವನ್ನು ಏಕೆ ಪ್ರಾರಂಭಿಸಬಾರದು? ನೀವು ಸ್ವಲ್ಪ ಆದಾಯವನ್ನು ಗಳಿಸುತ್ತೀರಿ ಮತ್ತು ಹೇಗಾದರೂ ನೀವು ನಿಮ್ಮ ಕೈಯಲ್ಲಿ ಬದುಕುವವರೆಗೆ ನೀವು ಈ ರೀತಿ ಸುಮ್ಮನೆ ಕುಳಿತುಕೊಳ್ಳಬಾರದು. ರಾಮ್ ಪ್ರಕಾಶ್ ಜಿ ಮತ್ತು ಸುಧಾಜಿಯವರ ಮಗ ಮತ್ತು ಸೊಸೆ ಮಾತನಾಡುವ ರೀತಿ ಮತ್ತು ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯಚಕಿತರಾದರು. ನೀವು ಏನು ಹೇಳುತ್ತಿದ್ದೀರಿ ಸೊಸೆ? ನಾವು ನಿಮ್ಮಿಬ್ಬರ ಮೇಲೂ ಹೊರೆಯಾಗಿದ್ದೇವೆಯೇ? ಈಗ ಸುಧಾಜಿ, ಹೌದು ತಾಯಿ, ಹೊರೆಯಲ್ಲದಿದ್ದರೆ ಏನು? ಯಾವುದೇ ನಿಷ್ಪ್ರಯೋಜಕ ಮತ್ತು ಸುಮ್ಮನೆ ಇರುವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹೊರೆಯಾಗುತ್ತಾನೆ. ತಂದೆ ಹೊರಗೆ ಹೋಗಿ ಔಷಧಿಗಳನ್ನು ಪಡೆಯಬಹುದಾದಾಗ ಅವನು ಹೊರಗೆ ಹೋಗಿ ಕೆಲಸ ಮಾಡಲು ಏಕೆ ಸಾಧ್ಯವಿಲ್ಲ? ಸೊಸೆಯ ಬಾಯಿಂದ ತುಂಬಾ ಆ ಅವಮಾನಕರ ಮಾತುಗಳನ್ನು ಕೇಳಿ ರಾಮ್ ಪ್ರಕಾಶ್ ಜಿಯವರಿಗೆ ಕತ್ತರಿಸಿದಂತೆ ಭಾಸವಾಯಿತು ಮತ್ತು ರಕ್ತವೂ ಇರಲಿಲ್ಲ. ಅವರು ತಮ್ಮ ಮಗನನ್ನು ನೋಡಿದರು. ಅವರು ತಮ್ಮ ಹೆಂಡತಿಯೊಂದಿಗೆ ಒಪ್ಪುವಂತೆ ಮೌನವಾಗಿ ನಿಂತರು. ಮತ್ತೊಂದೆಡೆ, ಯಾವಾಗಲೂ ಧೈರ್ಯದಿಂದ ಕೆಲಸ ಮಾಡುತ್ತಿದ್ದ, ಪ್ರಾಮಾಣಿಕತೆಯ ಬಗ್ಗೆ ಇಡೀ ನಗರದಲ್ಲಿ ಮಾತನಾಡುತ್ತಿದ್ದ
ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಯಾವುದೇ ಪ್ರಯತ್ನವನ್ನು ಮಾಡದ ವ್ಯಕ್ತಿ, ಆ ವ್ಯಕ್ತಿಯ ಸ್ವಾಭಿಮಾನಕ್ಕೆ ಎಷ್ಟು ನೋವುಂಟಾಗಿರಬಹುದು ಎಂದು ಸುಧಾಜಿ ಆಶ್ಚರ್ಯಪಟ್ಟರು. ಇದನ್ನು ಯೋಚಿಸುತ್ತಾ ಸುಧಾಜಿ ಹಿಂತಿರುಗಿ ನೋಡಿದರು ಮತ್ತು ಆಘಾತಕ್ಕೊಳಗಾದರು. ಅವರ ಸಹೋದರ ಮತ್ತು ಅತ್ತಿಗೆ ಬಾಗಿಲಲ್ಲಿ ನಿಂತಿದ್ದರು. ಅವರ ಮುಖಭಾವಗಳು ಎಲ್ಲವನ್ನೂ ಕೇಳಿವೆ ಎಂದು ತೋರಿಸಿದವು. ಸುಧಾಜಿ ತನ್ನ ಸಹೋದರನನ್ನು ನೋಡಿದ ತಕ್ಷಣ ಅವಳು ತನ್ನ ಕಣ್ಣೀರನ್ನು ನಿಯಂತ್ರಿಸಲು ಪ್ರಯತ್ನಿಸಿದಳು ಮತ್ತು ವಿರಾಟ್ಗೆ ರಾಮ್ ಪ್ರಕಾಶ್ ಜಿ ಅವರ ಮನೆಯಲ್ಲಿಯೇ ಇರಲು ಹೇಳಿದಳು. ಮರುದಿನ ಬೆಳಿಗ್ಗೆ ಅಮಿತ್ ತನ್ನ ಹೆಂಡತಿಯೊಂದಿಗೆ ಕೆಲಸಕ್ಕೆ ಹೊರಟಾಗ ಸುಧಾಜಿ ರಾಮ್ ಪ್ರಕಾಶ್ ಜಿ ಅವರಿಗೆ ಈಗ ನಾವು ಈ ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಎಂದು ಹೇಳಲು ಪ್ರಾರಂಭಿಸಿದರು. ಇದನ್ನು ಕೇಳಿದ ಅವರ ಅಣ್ಣ ಸುಧಾಜಿ ಅವರನ್ನು ಶಾಂತಗೊಳಿಸಿದರು ಮತ್ತು ಹೇಳಿದರು, ಸುಧಾ, ನೀವು ಇದನ್ನು ಹೇಗೆ ಹೇಳುತ್ತೀರಿ? ಈ ಮನೆಯನ್ನು ನೀವಿಬ್ಬರೂ ಖರೀದಿಸಿದ್ದೀರಿ ಮತ್ತು ನೀವಿಬ್ಬರೂ ಈ ಮನೆಯನ್ನು ಏಕೆ ಬಿಡುತ್ತೀರಿ? ಯಾರಾದರೂ ಹೋಗಬೇಕಾದರೆ ಅದು ನಿಮ್ಮ ಮಗ ಮತ್ತು ಸೊಸೆಯಾಗಿರಬೇಕು. ಅವರ ಉಪಸ್ಥಿತಿಯು ರಾಮ್ ಪ್ರಕಾಶ್ ಮತ್ತು ಸುಧಾಗೆ ಸಾಕಷ್ಟು ಧೈರ್ಯವನ್ನು ನೀಡಿತು, ಆದರೆ ಅವರು ಹೋದಾಗ ಮನೆ ಮೌನವಾಯಿತು. ಸುಧಾ ಎಂದಿನಂತೆ ಅಡುಗೆ ಮಾಡುವುದನ್ನು ಮುಂದುವರೆಸಿದರು ಮತ್ತು ಅಮಿತ್ ಮತ್ತು ಸೀಮಾ ನಾಚಿಕೆಯಿಲ್ಲದೆ ಉಪಾಹಾರ ಸೇವಿಸಿದರು, ಮಧ್ಯಾಹ್ನ ಊಟ ಮಾಡಿದರು ಮತ್ತು ಹೊರಗಿನಿಂದ ರಾತ್ರಿ ಊಟ ತಂದರು. ರಾಮ್ ಪ್ರಕಾಶ್ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವರು ಪ್ರತಿದಿನ ಬೆಳಿಗ್ಗೆ ಹೊರಟು ಸಂಜೆ ಮನೆಗೆ ಹಿಂತಿರುಗುತ್ತಿದ್ದರು. ಸುಧಾ ಕೇಳಿದಾಗ ಅವರು, ಸಮಯ ಬಂದಾಗ ನಾನು ನಿಮಗೆ ಹೇಳುತ್ತೇನೆ ಎಂದು ಉತ್ತರಿಸುತ್ತಿದ್ದರು. ಒಂದು ದಿನ ರಾಮ್ ಪ್ರಕಾಶ್ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿಯನ್ನು ಆಯೋಜಿಸಿದರು ಮತ್ತು ಅವರ ಸ್ನೇಹಿತರನ್ನು ಆಹ್ವಾನಿಸಿದರು. ಬಹಳ ಸಮಯದ ನಂತರ ಮನೆ ಸಂತೋಷದಿಂದ ತುಂಬಿತ್ತು. ಮನೆಯಲ್ಲಿನ ವಾತಾವರಣವನ್ನು ನೋಡಿ ಮಗ ಮತ್ತು ಸೊಸೆ ಆಘಾತಕ್ಕೊಳಗಾದರು ಮತ್ತು ಮಲಗಲು ಪ್ರಾರಂಭಿಸಿದರು. ಈ ಜನರೆಲ್ಲರೂ ಮನೆಯಲ್ಲಿದ್ದಕ್ಕೆ ಏನಾಯಿತು ಎಂದು ಅವರು ಆಶ್ಚರ್ಯಪಟ್ಟರು. ಅಪ್ಪ, ಇಂದು ನಿಮ್ಮ ಸ್ನೇಹಿತರು ಮನೆಯಲ್ಲಿ ಸೇರುತ್ತಿರುವ ಪಾರ್ಟಿಯಿದೆಯೇ? ಅಮಿತ್ ಕೇಳಿದರು. ಏನು ಆತುರ ಮಗನೇ, ಸ್ವಲ್ಪ ಹೊತ್ತಿನಲ್ಲಿ ಹೇಳುತ್ತೇನೆ, ತಾಳ್ಮೆಯಿಂದಿರು. ಜಿಲೇಬಿ ತಿನ್ನು ಎಂದು ರಾಮ್ ಪ್ರಕಾಶ್ ಹೇಳಿದ. ಎಲ್ಲರೂ ಬಂದಾಗ ರಾಮ್ ಪ್ರಕಾಶ್ ಅವರ ಸ್ನೇಹಿತರೊಬ್ಬರು, ನೀನು ನಮ್ಮನ್ನೆಲ್ಲ ಇಲ್ಲಿಗೆ ಕರೆತಂದ ರಹಸ್ಯವನ್ನು ಈಗ ಬಹಿರಂಗಪಡಿಸು ಎಂದು ಹೇಳಿದರು. ನೀವು ನನಗೆ ಏಕೆ ಕರೆ ಮಾಡಿದ್ದೀರಿ? ಆಗ ರಾಮ್ ಪ್ರಕಾಶ್ ಜಿ ಹೇಳಿದರು, ಇಂದು ತುಂಬಾ ಸಂತೋಷದ ದಿನ. ಈ ವೃದ್ಧ, ಸೋಮಾರಿ ಮತ್ತು ಅಸಹಾಯಕ ವ್ಯಕ್ತಿಗೂ ಕೆಲಸ ಸಿಗುತ್ತದೆ ಎಂದು ನೀವು ಮನೋಜ್ ಅವರನ್ನು ನಂಬುವುದಿಲ್ಲ. ಈಗ ನಾನು ನಿಷ್ಪ್ರಯೋಜಕ ಮನುಷ್ಯನಲ್ಲ ಮತ್ತು ದೊಡ್ಡ ವಿಷಯವೆಂದರೆ ಈಗ ನಾನು ಯಾರಿಗೂ ಹೊರೆಯಾಗಿಲ್ಲ. ಈಗ ನಾನು ನನ್ನ ಮತ್ತು ನನ್ನ ಹೆಂಡತಿಯ ಎಲ್ಲಾ ಖರ್ಚುಗಳನ್ನು ಭರಿಸಬಲ್ಲೆ ಮತ್ತು ಯಾರೂ ನನ್ನನ್ನು ವೃದ್ಧ ಮತ್ತು ನಿಷ್ಪ್ರಯೋಜಕ ಎಂದು ಕರೆಯಲು ಧೈರ್ಯ ಮಾಡುವುದಿಲ್ಲ. ಇದೆಲ್ಲವನ್ನೂ ಹೇಳಿದ ರಾಮ್ ಪ್ರಕಾಶ್ ಜಿ ತಮ್ಮ ಮಗ ಮತ್ತು ಸೊಸೆಯನ್ನು ನೋಡಿ ತಮ್ಮ ಸ್ನೇಹಿತನಿಗೆ ಕೃತಜ್ಞತೆ ಸಲ್ಲಿಸಿದರು. ಸತೀಶ್ ಕುಮಾರ್ ಹೇಳಿದರು, ಇಂದು ನನ್ನ ಸ್ನೇಹಿತನಿಂದ ನನಗೆ ಕೆಲಸ ಸಿಕ್ಕಿದೆ. ಅವನು ನನಗೆ ತನ್ನದನ್ನು ಕೊಟ್ಟಿದ್ದಾನೆ. ನನಗೆ ಆಫೀಸ್ನಲ್ಲಿ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ. ಅಲ್ಲಿ ನನ್ನ ಸಂಬಳವೂ ತುಂಬಾ ಚೆನ್ನಾಗಿದೆ ಮತ್ತು ಈ ಸಂತೋಷದಲ್ಲಿ ನಾನು ಇಂದು ಎಲ್ಲರಿಗೂ ಪಾರ್ಟಿ ಆಯೋಜಿಸಿದ್ದೇನೆ. ಎಲ್ಲರೂ ತಿನ್ನಲು, ಕುಡಿಯಲು ಮತ್ತು ಅವರನ್ನು ಅಭಿನಂದಿಸಲು ಪ್ರಾರಂಭಿಸಿದರು. ಎಲ್ಲರೂ ಹೋದಾಗ ರಾಮ್ ಪ್ರಕಾಶ್ ಜಿ ತಮ್ಮ ಮಗ ಮತ್ತು ಸೊಸೆಯನ್ನು ಕರೆದು, ಮಗನೇ, ನೀನು ಇಂದು ಅಧಿಕಾರಿಯಾಗಿ ನಿಂತಿದ್ದರೆ ನಿನ್ನ ತಾಯಿ ಮತ್ತು ನಾನು ಅದರಲ್ಲಿ ಸಮಾನ ಕೊಡುಗೆಯನ್ನು ಹೊಂದಿದ್ದೇವೆ ಎಂದು ಹೇಳಿದರು. ನಿನ್ನ ತಾಯಿ ನಿನ್ನನ್ನು ಹಗಲು ರಾತ್ರಿ ಓದಲು ಪ್ರೋತ್ಸಾಹಿಸಿದಳು ಮತ್ತು ನೀನು ಬಹುಶಃ ಒಂದು ವಿಷಯವನ್ನು ಮರೆತಿರಬಹುದು. ನನ್ನ ನಿವೃತ್ತಿಯವರೆಗೆ ಈ ಮನೆಯ ವೆಚ್ಚವನ್ನು ನನ್ನ ಸಂಬಳದಿಂದ ಭರಿಸಲಾಗುತ್ತಿತ್ತು ಮತ್ತು ನೀನು ನಿನ್ನ ಸಂಪೂರ್ಣ ಸಂಬಳವನ್ನು ಖರ್ಚು ಮಾಡುತ್ತಿದ್ದೆ. ಇಂದು ನಮ್ಮ ಔಷಧಿಗಳಿಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡುವ ವಿಷಯ ಬಂದಾಗ ನೀನು ನಮಗೆ ಖಾಲಿ ಉತ್ತರವನ್ನು ನೀಡಿದ್ದೆ. ನಿನಗೆ ನಮಗೆ ಅಗತ್ಯವಿಲ್ಲದಿರಬಹುದು, ಆದರೆ ನಮಗಿಬ್ಬರಿಗೂ ಪರಸ್ಪರ ತುಂಬಾ ಬೇಕು. ನೀನು ಯಾವಾಗ ಬೇಕಾದರೂ ವಾಕ್ ಮಾಡಲು ಹೋಗುತ್ತೀಯ, ಹೊರಗೆ ತಿಂದು ಹಿಂತಿರುಗುತ್ತೀಯ, ಆದರೆ ನಮಗಿಬ್ಬರಿಗೂ ಪರಸ್ಪರ ಬೆಂಬಲವಿದೆ. ತನ್ನ ತಂದೆಯ ಈ ಮಾತುಗಳನ್ನು ಕೇಳಿದಾಗ ಅಮಿತ್ ತನ್ನ ತಪ್ಪಿನ ಅರಿವಾಯಿತು ಮತ್ತು ಅವನಿಗೆ ತುಂಬಾ ಮುಜುಗರವಾಯಿತು, ಆದರೆ ಸೊಸೆಯ ಮುಖದಲ್ಲಿ ಸುಕ್ಕು ಕೂಡ ಇರಲಿಲ್ಲ. ರಾಮ್ ಪ್ರಕಾಶ್ ಜಿ ಅವರಿಗೆ, ಮಗನೇ, ನೀವಿಬ್ಬರೂ 15 ದಿನಗಳ ಕಾಲ ನಡೆಯಲು ಹೋಗಬೇಕು ಎಂದು ಆದೇಶಿಸಿದರು. ನಿಮಗಾಗಿ ಹೊಸ ಮನೆಯನ್ನು ಹುಡುಕಿ, ಏಕೆಂದರೆ ನನ್ನ ಇಚ್ಛೆಯಂತೆ ನಾನು ನನ್ನ ಈ ಮನೆಯಲ್ಲಿ ವಾಸಿಸಲು ಬಯಸುತ್ತೇನೆ. ನನ್ನನ್ನು ನಿಷ್ಪ್ರಯೋಜಕನೆಂದು ಪರಿಗಣಿಸುವ ಜನರು ನನ್ನ ಮನೆಯಲ್ಲಿ ವಾಸಿಸುವುದನ್ನು ನಾನು ಸಹಿಸುವುದಿಲ್ಲ. ಈಗ ನಾನು ಸ್ವಾಭಿಮಾನದಿಂದ ಬದುಕಲು ಬಯಸುತ್ತೇನೆ. ಇದನ್ನು ಕೇಳಿ ಅಮಿತ್ ಹೊರಟು ಹೋದಾಗ ಅವರ ಸೊಸೆಯ ಬಾಯಿ ಅಗಲವಾಯಿತು. ಮುಂಬೈನಂತಹ ನಗರದಲ್ಲಿ ಕಾರಿಗೆ ಮನೆ ಹುಡುಕುವುದು ಎಂದರೆ ಇಡೀ ಸಂಬಳವನ್ನು ಇದಕ್ಕಾಗಿ ಖರ್ಚು ಮಾಡಲಾಗುತ್ತದೆ ಮತ್ತು ಉಳಿದ ಮನೆಯ ಖರ್ಚುಗಳು ಪ್ರತ್ಯೇಕವಾಗಿರುತ್ತವೆ ಎಂದು ಅವರಿಬ್ಬರಿಗೂ ತಿಳಿದಿತ್ತು. ಅಮಿತ್ ತನ್ನ ಪತ್ನಿ ಸೀಮಾಗೆ ಕ್ಷಮೆಯಾಚಿಸಲು ಸನ್ನೆ ಮಾಡಿದನು. ಆಗ ಇಬ್ಬರೂ ಇದ್ದಕ್ಕಿದ್ದಂತೆ ತಮ್ಮ ಹೆತ್ತವರ ಕಾಲಿಗೆ ಬಿದ್ದು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ತಂದೆ,
ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ಹೇಳಿದರು. ಇದಕ್ಕೆ ಸುಧಾಜಿ ಹೇಳಿದರು, ಅಮಿತ್ ಮಗನೇ, ನಮಗೆ ನಿಮ್ಮೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಆದರೆ ನಿಮ್ಮ ತಂದೆ ಮಾಡುತ್ತಿರುವುದು ಸಹ ತಪ್ಪಲ್ಲ. ನಾವು ಸ್ವಾಭಿಮಾನದಿಂದ ನಮ್ಮ ಜೀವನವನ್ನು ನಡೆಸಲು ನೀವು 15 ದಿನಗಳಲ್ಲಿ ನಿಮ್ಮ ಸ್ವಂತ ಮನೆಯನ್ನು ಕಂಡುಕೊಳ್ಳಬೇಕಾಗುತ್ತದೆ. ನೀನು ನನ್ನ ಮಗ, ಅದಕ್ಕಾಗಿಯೇ 6 ವರ್ಷಗಳ ನಂತರವೂ ನಾನು ನಿನಗೆ ಬೆನ್ನು ತಿರುಗಿಸುವುದಿಲ್ಲ, ಆದರೆ ನನ್ನ ಗಂಡನ ಸ್ವಾಭಿಮಾನ ನನಗೆ ಅಷ್ಟೇ ಪ್ರಿಯವಾಗಿದೆ. ಇದಕ್ಕೆ ರಾಮ್ ಪ್ರಕಾಶ್ ಜಿ ಹೇಳಿದರು, ಮಗನೇ, ನಮ್ಮ ಭಾರತೀಯರ ಹೃದಯ ಎಷ್ಟೆಂದರೆ, ಮಗ ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಅದನ್ನು ಮಾಡಿದರೂ ನಾವು ಅವನಿಗೆ ಒಳ್ಳೆಯದನ್ನು ಭಾವಿಸುತ್ತೇವೆ. ಆದ್ದರಿಂದ ನಾವು ಜೀವಂತವಾಗಿರುವವರೆಗೂ ಈ ಮನೆಯ ಮೇಲೆ ನಮಗೆ ಹಕ್ಕಿದೆ ಮತ್ತು ನಾವು ಸತ್ತ ನಂತರ ಈ ಮನೆ ನಿಮ್ಮದಾಗಿರುತ್ತದೆ ಎಂದು ನಿರ್ಧರಿಸಿದ್ದೇವೆ. ಇಂದು ಅಮಿತ್ ಮತ್ತು ಸೀಮಾ ತಮ್ಮ ಕಾರ್ಯಗಳಿಗೆ ವಿಷಾದಿಸುತ್ತಿದ್ದರು. ಇಂದು ಅವರು ತಮ್ಮ ತಂದೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಮೂಲಕ ತಾವು ಮಾಡಿದ ದೊಡ್ಡ ತಪ್ಪು ಎಷ್ಟು ಎಂದು ಅರಿತುಕೊಂಡರು. ಸ್ನೇಹಿತರೆ, ನಮ್ಮನ್ನು ಬೆಳೆಸಿದ, ನಮಗೆ ಶಿಕ್ಷಣ ನೀಡಿದ ಮತ್ತು ನಮ್ಮನ್ನು ಇದನ್ನು ಮಾಡಲು ಸಮರ್ಥರನ್ನಾಗಿ ಮಾಡಿದ ನಮ್ಮ ಪೋಷಕರು ಒಂದೇ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಅವರು ಜಗತ್ತಿನಲ್ಲಿ ಸ್ವಾಭಿಮಾನದಿಂದ ಬದುಕಲು ಮತ್ತು ವೃದ್ಧಾಪ್ಯದಲ್ಲಿ ಅವರು ಸ್ವಾಭಿಮಾನದಿಂದ ಬದುಕಲು ನಾವು ಅವರ ದಯೆಯನ್ನು ಎಂದಿಗೂ ಮರೆಯಬಾರದು. ನಾವು ಯಾವಾಗಲೂ ಪ್ರವಾಸಿ ರಥವಾಗಿ ಉಳಿಯಬೇಕು. ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು? ದಯವಿಟ್ಟು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಾವು ಹೊಸ ಕಥೆಯೊಂದಿಗೆ ಭೇಟಿಯಾಗುತ್ತೇವೆ. ತುಂಬಾ ಧನ್ಯವಾದಗಳು.